ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಗಳಲ್ಲಿ ದತ್ತಾಂಶಗಳ ಸಂಗ್ರಹಣೆ ಈ ಒಂದು ಅಧ್ಯಾಯದಲ್ಲಿ ದತ್ತಾಂಶಗಳ ವಿಧಗಳು, ದತ್ತಾಂಶಗಳನ್ನು ಸಂಗ್ರಹಿಸುವಂಥ ಮೂಲಗಳು, ಸೋರ್ಸಸ್ ಆಫ್ ಡೇಟಾ ಅಂತ ನೋಡಿದ್ದೇವೆ. ಟೈಪ್ಸ್ ಆಫ್ ಡೇಟಾ, ಅದರಲ್ಲಿ ಪ್ರೈಮರಿ ಡೇಟಾ ಮತ್ತು ಸೆಕೆಂಡರಿ ಡೇಟಾ ಅಂದರೆ ಏನು ಅಂತ ನೋಡಿದ್ದೇವೆ. ಪ್ರಾಥಮಿಕ ದತ್ತಾಂಶಗಳು ಮತ್ತು ಮಾಧ್ಯಮಿಕ ದತ್ತಾಂಶಗಳು, ಹಾಗೆ ಮಾಧ್ಯಮಿಕ ದತ್ತಾಂಶಗಳ ಮೂಲಗಳು, ಇದನ್ನೆಲ್ಲ ತಿಳ್ಕೊಂಡಿದ್ದೇವೆ. ಹಾಗೆ ದತ್ತಾಂಶಗಳ ಸಂಗ್ರಹಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಎನಿಮರೇಟರ್ ಅಥವಾ ಸಂದರ್ಶನಕಾರ ಅಥವಾ ನಾವು ಅವನನ್ನು ಶೋಧಕ ಅಂತ ಕರಿತೇವೆ. ಶೋಧಕನ ಒಂದು ಕೆಲಸದಲ್ಲಿ ಪ್ರಾಮುಖ್ಯವಾಗಿ ಅವ ಏನು ಪರಿಕರಗಳನ್ನು ಇಟ್ಟುಕೊಳ್ತಾನೆ ಅಂತ. ಶೋಧಕನು ಈ ದತ್ತಾಂಶಗಳ ಸಂಗ್ರಹಣೆ ಮಾಡುವಂಥ ಸಂದರ್ಭದಲ್ಲಿ, ದತ್ತಾಂಶಗಳನ್ನು ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಶೋಧಕನ ಹತ್ರ ಇರಬೇಕಾದಂಥ ಪರಿಕರಗಳೇನು, ಟೂಲ್ಸ್ ಅಂತ ನಾವೇನು ಹೇಳಿದ್ದೇವೆ ಅದನ್ನು ಸಹ ನಾವು ಕಳೆದ ತರಗತಿಗಳಲ್ಲಿ ತಿಳ್ಕೊಂಡಿದ್ದೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಕ್ವಶ್ಚನರ್ ಮತ್ತು ಇಂಟರ್ವ್ಯೂ ಶೆಡ್ಯೂಲ್ಡ್, ಈ ಎರಡು ವಿಚಾರಗಳನ್ನು ಅವ ಪರ್ಟಿಕ್ಯುಲರಾಗಿ ಹೊಂದಿರಬೇಕು ಎಂಬುದನ್ನು ತಿಳ್ಕೊಂಡೆವು. ಪ್ರಶ್ನಾವಳಿಗಳು, ಸೆಟ್ ಆಫ್ ಕ್ವಶನ್ಸನ್ನು ಅವ ಹೊಂದಿರಬೇಕು. ಅದರೊಂದಿಗೆ ಒಂದು ಸಂದರ್ಶನ ಮಾಡುವಂಥ ಸಂದರ್ಭದಲ್ಲಿ ಅವರ ಅನುಕೂಲತೆಗಳು, ಹಾಗೆ ಆ ಒಂದು ಪಟ್ಟಿ ಯಾವ ವಿಚಾರಗಳಿಗೆ ಸಂಬಂಧಪಟ್ಟು ಸಂದರ್ಶನ ಮಾಡಬೇಕು, ಮಾಹಿತಿಯನ್ನು ಸಂಗ್ರಹಿಸಬೇಕು ಎಂಬಂಥ ಒಂದು ಇಂಟರ್ವ್ಯೂ ಶೆಡ್ಯೂಲ್ಡನ್ನು ಹೊಂದಿರಬೇಕು ಅಂತ ತಿಳ್ಕೊಂಡೆವು. ಹಾಗೆ ನೆಕ್ಸ್ಟು ವಿಚಾರ ಏನಿದೆ, ನಮಗೆ ಪೈಲಟ್ ಸಮೀಕ್ಷೆ ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಪೈಲಟ್ ಸರ್ವೆ, ಇಂಗ್ಲೀಷ್ ವರ್ಡ್ ಏನಿದೆ ಪೈಲಟ್ ಅಂಥೇಳಿ, ಅದೇ ವರ್ಡನ್ನು ನಾವು ಬಳಕೆ ಮಾಡ್ತೀವಿ. ನಿಮಗೆ ಪತ್ರಿಕೆಗಳಲ್ಲೆಲ್ಲ ಈ ಒಂದು ವಿಚಾರ ಬರ್ತದೆ, ಪೈಲಟ್ ಸಮೀಕ್ಷೆಯ ಪ್ರಕಾರ ಅಂತ, ಪೈಲಟ್ ಸಮೀಕ್ಷೆ ಅಂತ ಹೇಳ್ತೀವಿ. ಹಾಗೆ ಅದನ್ನು ಇನ್ನೊಂದು ವರ್ಡಲ್ಲಿ ಮಾರ್ಗದರ್ಶಕ ಸಮೀಕ್ಷೆ ಎಂಬುದಾಗಿ ಹೇಳ್ತಾರೆ. ಆದರೆ ಹೆಚ್ಚು ಪ್ರಚಲಿತವಾಗಿರುವಂಥದ್ದು ಪೈಲಟ್ ಸಮೀಕ್ಷೆ ಅಂತಲೇ ಹೇಳೋದು. ನಮಗೆ ಎಲ್ಲ ಪತ್ರಿಕೆಗಳಲ್ಲಿ ಮಾಹಿತಿಗಳು ಹೀಗೆ ಸಿಗ್ತದೆ. ನೀವು ಈ ವರ್ಡ್ ಕೇಳಿರ್ಬೋದು, ಪೈಲಟ್ ಸರ್ವೆ ಅಂದರೆ ಏನು ಅಂತ. ಪೈಲಟ್ ಮಾಡುವ ಸರ್ವೆ ಅಲ್ಲ ಇದು. ಪೈಲಟ್ ಅಂತ ಹೇಳಿದರೆ ಮಾರ್ಗದರ್ಶಕ ಸಮೀಕ್ಷೆ ಅಂತ ನಾವು ಅದನ್ನು ಕರೀತೀವಿ. ಹಾಗಾದರೆ ಈ ಪೈಲಟ್ ಸಮೀಕ್ಷೆ ಅಂದರೆ ಏನು ಅಂತ, ಸಾಮಾನ್ಯವಾಗಿ ಪ್ರಶ್ನಾವಳಿಯನ್ನು ನಾವು ತಯಾರು ಮಾಡಿದ ಮೇಲೆ ಯಾರು ಶೋಧಕನಿದ್ದಾನೆ, ಯಾರು ಎನಿಮರೇಟರ್ ಇದ್ದಾನೆ, ಅವ ನನ್ನ ಪ್ರಶ್ನಾವಳಿ ಎಷ್ಟು ಸಮರ್ಪಕವಾಗಿದೆ, ಇದರಿಂದ ನನಗೆ ಎಷ್ಟು ಮಾಹಿತಿಯನ್ನು, ಯಾವ ಪ್ರಮಾಣದಲ್ಲಿ ಮಾಹಿತಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಮತ್ತು ಅದರಲ್ಲಿ ನಮ್ಮ ಯಾವುದು ಮಾಹಿತಿಗಳಲ್ಲಿಯೂ ಎಕ್ಯುರೇಸಿಯ ಬಗ್ಗೆ, ಅಲ್ಲಿ ಏನಿದೆ ನಿಖರವಾದಂಥ ಮಾಹಿತಿಯನ್ನು ನಾನು ಸರಿಯಾದ ಪ್ರಶ್ನೆಗಳನ್ನು ಕೇಳಿಯೇ ಪಡೆದಿದ್ದೇನೋ ಎಂಬುದಾಗಿ ಒಂದು ಪೂರ್ವಭಾವಿ ಪರೀಕ್ಷೆ ಮಾಡುವಂಥದ್ದು ಬಹಳ ಮುಖ್ಯ ಇದೆ. ಈಗ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನು ಸಂಗ್ರಹಿಸುವಾಗ, ಫಾರ್ ಎಕ್ಸಾಂಪಲ್ ಇದೇ ನಮ್ಮ ಕಾಲೇಜಿನ ಫಲಿತಾಂಶದ ಬಗ್ಗೆ ಸಂಗ್ರಹ ಮಾಡಬೇಕಾದ್ರೆ ಯಾವ ಮಾಹಿತಿಯನ್ನು ನಾನು ಸಂಗ್ರಹಿಸಬೇಕು, ಅದರಲ್ಲಿ ಎಲ್ಲ ಮಾಹಿತಿಗಳು ಅದರಲ್ಲಿ ಅಡಕವಾಗುವಂತೆ, ಒಳಗೊಳ್ಳುವಂತೆ ನಾನು ಯಾವ ರೀತಿಯ ಒಂದು ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿಕೊಳ್ಬೇಕು ಎಂಬುದು ಮೊದಲನೇ ಒಂದು ಆದ್ಯತೆ ಅವನದು. ಪ್ರಶ್ನಾವಳಿಯನ್ನು ಸಿದ್ಧಪಡಿಸುವಂಥದ್ದು. ಆ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿ ಅದನ್ನು ಜನರಲ್ ಟು ಯೂನಿವರ್ಸಿಫಿಕೇಷನಿಗೆ, ಸಾಮಾನ್ಯದಿಂದ ಅದನ್ನು ಸಾರ್ವತ್ರಿಕದ ಕಡೆಗೆ ಅನ್ವಯಿಸಲಿಕ್ಕೆ ನೋಡುವಂಥ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಕಾಲೇಜಿನ ಫಲಿತಾಂಶವನ್ನು ತೆಗೆದುಕೊಂಡ ಹಾಗೆ ಇಡೀ ಒಂದು ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಫಲಿತಾಂಶದ ಒಂದು ಸಮೀಕ್ಷೆ ಮಾಡುವುದಾದರೆ ಇದೇ ಪ್ರಶ್ನಾವಳಿಯನ್ನು ಇಟ್ಕೊಂಡು ಹೇಗೆ ಮಾಡಬಹುದು ಅಂತ ಹೇಳಿದರೆ,
ಅಲ್ಲಿ ಏನಿದೆ, ಈ ಪೈಲಟ್ ಸರ್ವೆ ಮಾಡ್ತಾರೆ. ಸಾಮಾನ್ಯವಾಗಿ ಈಗ ಒಂದು ಜಿಲ್ಲೆಗೆ ಸೀಮಿತಗೊಂಡು ಒಂದು ಜಿಲ್ಲೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳನ್ನು ಮಾತ್ರ ಪರಿಗಣನೆ ಮಾಡಿಕೊಂಡು ಒಂದು ನಿರ್ದಿಷ್ಟ ಗುಂಪನ್ನು ಪರಿಗಣಿಸಿಕೊಂಡು ಮಾಹಿತಿಯನ್ನು ಸಂಗ್ರಹ ಮಾಡೋದು. ಅದರ ರಿಸಲ್ಟ್ ಏನಿದೆ, ಅದರಿಂದ ಬಂದಂಥ ಫಲಿತಾಂಶ ಏನಿದೆ, ಅದನ್ನು ಇಡೀ ರಾಜ್ಯಕ್ಕೆ ಅನ್ವಯಿಸಿಕೊಂಡು ರಾಜ್ಯದ ಸರ್ವೆ ಮಾಡಲಿಕ್ಕೆ, ರಾಜ್ಯದ ಸಮೀಕ್ಷೆ ಮಾಡಲಿಕ್ಕೆ, ತೊಡಗಿಸಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಇಲ್ಲಿ ಪೈಲಟ್ ಸರ್ವೆ ಎಂಬುದು ಒಂದು ವಿಚಾರ. ನಿಮಗೆ ಇದರ ಬಗ್ಗೆ ತಿಳುವಳಿಕೆ ಬಂತು ಅಂತ ಕಾಣ್ತದೆ. ಪೈಲಟ್ ಸರ್ವೆ ಅಂದರೆ ಏನು ಅಂತ ನಾವು ಫಸ್ಟ್ ತಿಳ್ಕೊಳ್ಳೋದಾದರೆ, ಪ್ರೀ ಟೆಸ್ಟಿಂಗ್ ಆಫ್ ದ ಕ್ವಶನರ್ with a small group of respondents is called pilot survey. ನಿಮಗೆ ಅದು ಕ್ಲಿಯರ್ ಆಯಿತು. ಪ್ರೀ ಟೆಸ್ಟಿಂಗ್ ಆಫ್ ದ ಕ್ವಶನರ್, ಒಮ್ಮೆ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿದ ನಂತರ ಅದನ್ನು ನಾವು ಟೆಸ್ಟ್ ಮಾಡೋದು. ಸಣ್ಣ ಗುಂಪಿನೊಂದಿಗೆ ಪೂರ್ವಭಾವಿ ಪರೀಕ್ಷೆ ನಡೆಸುವುದೇನಿದೆ ಅದನ್ನು ಪೈಲಟ್ ಸಮೀಕ್ಷೆ ಅಂತ ಹೇಳ್ತಾರೆ. ಹಾಗೆ ಪೈಲಟ್ ಸರ್ವೆ ಅಂದರೆ ಏನು ಅಂತ ಒಂದು ಭಾಳ ಮುಖ್ಯ ಕ್ವಶನ್ ಇದೆ. ಅದಕ್ಕೆ ಪ್ರೀ ಟೆಸ್ಟಿಂಗ್ ಆಫ್ ದ ಕ್ವಶನರ್ ವಿತ್ ಎ ಸ್ಮಾಲ್ ಗ್ರೂಪ್ ಆಫ್ ರೆಸ್ಪಾಂಡೆಂಟ್ಸ್ ಈಸ್ ಕಾಲ್ಡ್ ಪೈಲಟ್ ಸರ್ವೆ ಅಂತ ಹೇಳ್ತೇವೆ. ಹಾಗೆ ಒಮ್ಮೆ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿದ ನಂತರ ಸಣ್ಣ ಗುಂಪಿನೊಂದಿಗೆ ಪ್ರಶ್ನಾವಳಿಯ ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸುವುದನ್ನು ಪೈಲಟ್ ಸಮೀಕ್ಷೆ ಅಂಥೇಳಿ ಹೇಳ್ತೇವೆ ಅಂತ. ಅದನ್ನು ಆ ಡೆಫಿನೇಷನನ್ನು ನೀವು ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗ್ತದೆ. ಅಲ್ಲಿ ಪೈಲಟ್ ಸಮೀಕ್ಷೆ ಅಂದರೆ ಏನು ಅಂತ, ಪೈಲಟ್ ಏನು, ನೀವು ಸಾಮಾನ್ಯವಾಗಿ ಜನರಲ್ ಆಗಿ ಓದದೇ ಇದ್ದರೆ ಬರೆಯೋದೇನು, ಬರೀ ವಿಮಾನದ ಪೈಲಟ್ ಮಾತ್ರ ನಮಗೆ ಮನಸ್ಸಿಗೆ ಬರ್ತದೆ. ವಿಮಾನದ ಮೂಲಕ ಸರ್ವೆ ಮಾಡುವುದನ್ನು ಪೈಲಟ್ ಸಮೀಕ್ಷೆ ಅಂತ ಹೇಳ್ತಾರೆ. ಹೀಗೆಲ್ಲ ಬರೀತೀರಿ, ಅದು ಏನಾಗ್ತದೆ, ಅಸಂಬದ್ಧ ಆಗ್ತದೆ. ನೀವು ಶಬ್ದಾರ್ಥದ ಮೇಲೆ ಬರೆಯುವಂಥದ್ದು. ಆ್ಯಕ್ಚುಲಿ ಇಲ್ಲಿ ಏನು, ಮಾರ್ಗದರ್ಶಕ ಸಮೀಕ್ಷೆ, ಪ್ರೀ ಟೆಸ್ಟಿಂಗ್ ಆಫ್ ದ ಕ್ವಶನರನ್ನು ನಾವು ಪೈಲಟ್ ಸರ್ವೆ ಅಂಥೇಳಿ ಹೇಳ್ತೇವೆ. ಈಗ ನಿಮಗೆ ದತ್ತಾಂಶಗಳ ಸಂಗ್ರಹಣೆಯಲ್ಲಿ ಒಮ್ಮೆ ಒಂದು ಕ್ವಶನರನ್ನು ಸಿದ್ಧಪಡಿಸಿದ ಮೇಲೆ ಟೆಸ್ಟ್ ಮಾಡೋದು, ನನ್ನ ಪ್ರಶ್ನಾವಳಿ ಎಷ್ಟು ಸಮರ್ಪಕವಾಗಿದೆ, ಇದರಿಂದ ನಮಗೆ ಎಷ್ಟು ನಿಖರವಾದಂಥ ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು, ಅದರಲ್ಲಿ ಯಾವ ರೀತಿಯ ಡ್ರಾಬ್ಯಾಕ್ಸ್ ನ್ಯೂನತೆಗಳೆಲ್ಲ ಇದೆ, ಹಾಗೆ ಅದರ ಖರ್ಚು ವೆಚ್ಚಗಳೇನು, ಇದನ್ನೆಲ್ಲ ನಾವು ಒಂದು ಪರ್ಫಾರ್ಮೆನ್ಸನ್ನು, ಅದರ ಒಂದು ಯೋಗ್ಯತೆಯನ್ನು ಅಥವಾ ಅದರ ಒಂದು ಪರಿಣಾಮವನ್ನು ನಾವು ಇಲ್ಲಿ ಪ್ರೀ ಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವುದೇ ಒಂದು ಅಂಕಿಅಂಶಗಳ ಸಂಗ್ರಹಣೆ ಸಂದರ್ಭದಲ್ಲಿ, ದತ್ತಾಂಶಗಳ ಸಂಗ್ರಹಣೆಯಲ್ಲಿ ಪೂರ್ವಭಾವಿ ತಯಾರಿಯನ್ನು ನಡೆಸುವಂಥದ್ದು, ಅದರೊಂದಿಗೆ ಪ್ರೀ ಟೆಸ್ಟ್ ಮಾಡೋದು. ಅವನು ಏನು ಟೂಲ್ಸನ್ನು ಹೊಂದಿದ್ದಾನೆ, ಯಾವ ರೀತಿಯ ಒಂದು ಕ್ವಶನರನ್ನು ಸಿದ್ಧಪಡಿಸಿದ್ದಾನೆ, ಅದನ್ನು ಪ್ರೀ ಟೆಸ್ಟ್ ಮಾಡುವುದಕ್ಕೆ ಪೈಲಟ್ ಸರ್ವೆ. ಹಾಗೆ ಯಾವುದೇ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಾಗ ಸರ್ಕಾರದ ಕೆಲವು ಪೈಲಟ್ ಪರೀಕ್ಷೆಗಳು, ಪೈಲಟ್ ಸಮೀಕ್ಷೆಗಳನ್ನು ಕಾಣ್ತೀವಿ. ಅದರಲ್ಲಿ ಮುಖ್ಯವಾಗಿ ಜನಗಣತಿಯನ್ನು ಲೆಕ್ಕ ಹಾಕುವುದಿದ್ದರೆ ಅಥವಾ ಯಾವುದೇ ಹೊಸ ಯೋಜನೆಯನ್ನು ರೂಪಿಸುವುದಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ಬಿಸಿಯೂಟದ ಯೋಜನೆಯನ್ನು ಒಂದು ಜಿಲ್ಲೆಗೆ ಮಾತ್ರ, ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತಗೊಳಿಸಿ ಅಲ್ಲಿಯ ಒಂದು ಗುಂಪು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅನ್ವಯಿಸಿ ಅದು ಎಷ್ಟು ಪರಿಣಾಮಕಾರಿ ಆ ಕಾರ್ಯಕ್ರಮವನ್ನು ನಾವು ನಿರೂಪಿಸಲಿಕ್ಕಾಗ್ತದೆ, ಆ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ತೊಡಗಿಸ್ಕೊಳ್ಳಿಕ್ಕಾಗ್ತದೆ ಅಂಥೇಳಿ ಒಂದು ಪೂರ್ವಭಾವಿ ಪರೀಕ್ಷೆ ಮಾಡೋದು, ನಂತರ ಇಡೀ ರಾಜ್ಯಕ್ಕೆ ಅದನ್ನು ಅನ್ವಯಿಸಿಕೊಳ್ಳೋದು, ಹೀಗೆಲ್ಲ ಒಂದು ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಈ ಪೈಲಟ್ ಸರ್ವೆ ಎಂಬುದು ಬಹಳ ಪ್ರಾಮುಖ್ಯ ಆಗ್ತದೆ. ಈಗ ಇದರ ಬಗ್ಗೆ ನಿಮಗೆ ಸ್ಪಷ್ಟ ಆಯಿತು. ಹಾಗೆ ಯಾವುದೇ ಒಂದು ಹೊಸ ಸಬ್ಜೆಕ್ಟ್, ಈಗ ಉದಾಹರಣೆಗೆ ಹೊಸ ಪಠ್ಯಪುಸ್ತಕವನ್ನು ಅಳವಡಿಸಿಕೊಳ್ಳುವ ಸಂದರ್ಭದಲ್ಲೂ ಒಂದು ಸೀಮಿತವಾದಂಥ ಒಂದು ಏನಿದೆ ಗ್ರೂಪ್ ಏನಿದೆ, ಒಂದು ಸ್ಮಾಲ್ ಗ್ರೂಪ್ ಏನಿದೆ, ಅದರಲ್ಲಿ ಆ ಪೂರ್ವಭಾವಿ ಪರೀಕ್ಷೆಯನ್ನು ಮಾಡಿಕೊಂಡು ಅದರ ಪರಿಣಾಮಗಳು, ಅದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸನ್ನು ಕಂಡುಕೊಂಡು ಆಮೇಲೆ ಅದನ್ನು ಏನು ಮಾಡ್ತಾರೆ, ಯೂನಿವರ್ಸಿಫಿಕೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾರ್ವತ್ರೀಕರಣಗೊಳಿಸ್ತಾರೆ. ಅಂದರೆ ಒಂದು ಜನರಲ್ ಸಾಮಾನ್ಯದಿಂದ ಸಾರ್ವತ್ರೀಕರಣದ ಕಡೆಗೆ ಹೋಗಲಿಕ್ಕೆ ಈ ಪೈಲಟ್ ಸಮೀಕ್ಷೆ ಬಹಳಷ್ಟು ಅನುಕೂಲತೆಯನ್ನು ಹೊಂದುತ್ತದೆ. ಅದನ್ನೇ ನಾವಿಲ್ಲಿ ಅದರ ಮೆರಿಟನ್ನು ನಾವು ಏನು, ಅದರ ಪ್ರಯೋಜನಗಳೇನು, ಬೆನಿಫಿಟ್ಸ್ ಏನು, ಅದು ಯಾವ ರೀತಿಯ ಪ್ರಯೋಜನಗಳನ್ನು ಕೊಡುತ್ತದೆ ಅಂತ ಇಲ್ಲಿ ಇಟ್ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ ಎ
ಪ್ರಿಲಿಮಿನರಿ ಐಡಿಯಾ ಅಬೌಟ್ ದ ಸರ್ವೆ, ಒಂದು ಪ್ರಾಥಮಿಕ ಒಂದು ಐಡಿಯಾವನ್ನು ಕೊಡ್ತದೆ. ಈಗ ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಹೇಳಿದೆ. ಇಟ್ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ ಎ ಪ್ರಿಲಿಮಿನರಿ ಐಡಿಯಾ ಅಬೌಟ್ ದ ಸರ್ವೆ. ಸಮೀಕ್ಷೆ ಮಾಡೋದು ಹೇಗೆ ಎಂಬುದು ಒಂದು ಸಣ್ಣ ಗುಂಪಿನೊಂದಿಗೆ ನಾವು ಅದರ ಬಗ್ಗೆ A to Z ಎಲ್ಲವನ್ನು ನಾವು ಸಮರ್ಪಕವಾಗಿ ತಿಳ್ಕೊಂಡ ಮೇಲೆ ನಾವು ಸಾರ್ವತ್ರೀಕರಣಗೊಳಿಸಲಿಕ್ಕೆ ಬಹಳಷ್ಟು ಏನಾಗ್ತದೆ, ಸುಲಭವಾಗ್ತದೆ. ಅದು ಇಟ್ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ ಪ್ರಿಲಿಮಿನರಿ ಯಾವುದು ಪ್ರಾಥಮಿಕ ಐಡಿಯಾಗಳನ್ನು, ಪ್ರಾಥಮಿಕ ವಿಧಾನಗಳನ್ನು ಅಥವಾ ತಿಳುವಳಿಕೆಯನ್ನು ಕೊಡ್ತದೆ. ಹಾಗೆ ನೆಕ್ಸ್ಟ್ ಏನಿದೆ, ಟು ನೋ, ಇಟ್ ಹೆಲ್ಪ್ಸ್ ಟು ನೋ ದ ಶಾರ್ಟ್ ಕಮ್ಮಿಂಗ್ ಆರ್ ಡ್ರಾಬ್ಯಾಕ್ಸ್ ಆಫ್ ದ ಕ್ವಶನ್ಯಾರ್. ನಮ್ಮ ಪ್ರಶ್ನೆ ಏನಿದೆ, ಕ್ವಶನ್ಯಾರಲ್ಲಿದ್ದಂಥ ಪ್ರಶ್ನೆಗಳೇನಿದೆ, ಅದರಲ್ಲಿರುವಂಥ ನ್ಯೂನತೆಗಳೇನು, ಹಾಗೆ ಅದರಲ್ಲಿರುವಂಥ ತಪ್ಪುಗಳೇನು, ಅದನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ. ಯಾಕೆಂತ ಹೇಳಿದರೆ ನಾನು ಅದನ್ನು ಜನರಲೈಸ್ ಮಾಡಲಿಲ್ಲ, ಯಾವುದು ಯೂನಿವರ್ಸಿಟಿ ಯಾವುದು ಸಾರ್ವತ್ರೀಕರಣಗೊಳಿಸಲಿಲ್ಲ, ಎಲ್ಲರಿಗೂ ಅನ್ವಯಿಸಿಕೊಳ್ಳಿಲ್ಲ. ಹಾಗಾಗಿ ಅಲ್ಲಿ ಏನಾಗ್ತದೆ, ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದರೆ ಸರಿಪಡಿಸಲಿಕ್ಕೆ ಅವಕಾಶ ಈ ಪ್ರೀ ಟೆಸ್ಟಿಂಗ್ನಲ್ಲಿ ಸಿಗ್ತದೆ. ಹಾಗೆ ಇಟ್ ಹೆಲ್ಪ್ಸ್ ಇನ್ ಅಸೆಸ್ಸಿಂಗ್ ದ ಸುಟೇಬಿಲಿಟಿ ಆಫ್ ಕ್ವಶನ್ಸ್, ಕ್ಲಾರಿಟಿ ಆಫ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ದ ಎನ್ಯುಮರೇಟರ್ ಅಂತಿದೆ ನೋಡಿ. ಅಲ್ಲಿ ಇಟ್ ಹೆಲ್ಪ್ಸ್ ಇನ್ ಅಸೆಸ್ಸಿಂಗ್, ನಾವು ಅದನ್ನು ಏನು ಮಾಡಲಿಕ್ಕೆ ಪರಿಣಾಮಕಾರಿ ಅದನ್ನು ಅನಲೈಸ್ ಮಾಡಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ, ಯಾವುದರ ಬಗ್ಗೆ, ಕ್ವಶನ್ನಿನ ಸಮರ್ಪಕತೆಯ ಬಗ್ಗೆ, ಕ್ಲಾರಿಟಿ ಆಫ್ ಇನ್ಸ್ಟ್ರಕ್ಷನ್, ನಾನು ಕೊಟ್ಟಂಥ ಮಾಹಿತಿಗಳೇನಿದೆ ಅಥವಾ ವಿಷಯಗಳೇನಿದೆ, ಕೊಟ್ಟಂತಹ ವಿಶ್ಲೇಷಣೆಗಳೇನಿದೆ ಅದರ ಬಗ್ಗೆ ಸಮರ್ಪಕವಾಗಿ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಅದರೊಂದಿಗೆ ಎನ್ಯುಮರೇಟರ್ ಯಾರಿದ್ದಾನೆ, ನಾನು ಇನ್ನೊಬ್ಬನನ್ನು ನೇಮಕ ಮಾಡಿಕೊಟ್ರೆ ಅಥವಾ ತಾನೇ ಸ್ವತಃ ಶೋಧಕನಾಗಿದ್ದರೂ ನನ್ನ ಪರಿಣಾಮಕಾರಿ ಒಂದು ವಿಶ್ಲೇಷಣೆ ಹೇಗಾಗಿದೆ, ಸಮೀಕ್ಷೆ ಹೇಗಾಗಿದೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಈ ಪ್ರೀ ಟೆಸ್ಟಿಂಗ್ ಏನಿದೆ ಹೆಲ್ಪ್ ಆಗ್ತದೆ. ಹಾಗೆ ಇಟ್ ಹೆಲ್ಪ್ಸ್, ಇದಾಯಿತು. ನೆಕ್ಸ್ಟ್, ಕಾಸ್ಟ್ ಆ್ಯಂಡ್ ಟೈಮ್ ಇನ್ವಾಲ್ವ್ಡ್ ಇನ್ ಆ್ಯಕ್ಚುಯಲ್ ಸರ್ವೆ. ಈಗ ನಮಗೆ ಇದರಿಂದ ಇನ್ನೊಂದು ಬಹಳ ಪ್ರಾಮುಖ್ಯವಾಗಿ ಎಷ್ಟು ಖರ್ಚು ತಗಲ್ತದೆ, ವೆಚ್ಚ ತಗಲ್ತದೆ, ಸಮಯ ಎಷ್ಟು ತಗಲ್ತದೆ, ಇದನ್ನೆಲ್ಲ ಒಂದು ಪ್ರೀ ಪ್ಲ್ಯಾನ್ ಮಾಡಲಿಕ್ಕೆ, ಈಗ ದೊಡ್ಡ ಪ್ರಮಾಣದ ಸಮೀಕ್ಷೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಈ ರೀತಿ ಮಾರ್ಗದರ್ಶಕ ಸಮೀಕ್ಷೆ ಅಥವಾ ಪೈಲಟ್ ಸಮೀಕ್ಷೆಗಳು ಬಹಳ ಉಪಯುಕ್ತವಾಗಿದೆ ಅಂತ. ಇದ್ರ ಮೇಲೆ ಒಂದು ಕ್ವಶನ್ ನಿಮಗೆ 2 ಮಾರ್ಕ್ಸ್ ಇದೆ. ಪೈಲಟ್ ಸಮೀಕ್ಷೆ ಅಂದರೆ ಏನು, ಅದರ ಏನು ಮೆರಿಟ್ಸ್ ಏನು, ಅದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡೆವು. ಈಗ ಇಲ್ಲಿ ಇದು ಸಮೀಕ್ಷೆಗಳಲ್ಲಿ ಈ ರೀತಿ ನಾವು ಯಾವುದೇ ಒಂದು ದೊಡ್ಡ ಸಮೀಕ್ಷೆಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿ ನಾವು ಪರೀಕ್ಷೆಯನ್ನು ಮಾಡಿಕೊಂಡು ಆ ಪ್ರಶ್ನಾವಳಿಗಳಿಗೆ ಸಮರ್ಪಕವಾಗಿ ನಾವು ಉತ್ತರ ಕೊಂಡ್ಕೊಂಡು ಅದರಲ್ಲಿರುವಂಥ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ನಾವೇನು ಮಾಡ್ತೇವೆ, ಅಲ್ಲಿ ಸಾರ್ವತ್ರೀಕರಣಗೊಳಿಸಲಿಕ್ಕೆ ತೊಡಗ್ತೇವೆ. ನೆಕ್ಸ್ಟು ವಿಚಾರ, ಡಿಫರೆನ್ಸ್ ಬಿಟ್ವೀನ್ ಸೆನ್ಸಸ್ ಆ್ಯಂಡ್ ಸ್ಯಾಂಪಲ್ ಸರ್ವೆ ಅಂತ ಒಂದು ವಿಚಾರ ಇದೆ. ಜನಗಣತಿ ಮತ್ತು ಮಾದರಿ ಸಮೀಕ್ಷೆ ಅಂತ ಹೇಳಿ 2 ಟಾಪಿಕ್ ಇದೆ. ಅದರ ನಡುವಿನ ವ್ಯತ್ಯಾಸಗಳೇನು ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳೋದು. ಹಾಗೆ ಜನರಲ್ ಸೆನ್ಸಸ್ ಬಗ್ಗೆ ಒಂದು ಶಾರ್ಟ್ ನೋಟ್ ಸಹ ಕೇಳ್ತಾರೆ. ರೈಟ್ ಎ ಶಾರ್ಟ್ ನೋಟ್ ಆನ್ ಸೆನ್ಸಸ್, ಜನರಲ್ ಸೆನ್ಸಸ್ ಅಂತಿದೆ. ಹಾಗೆ ವ್ಯತ್ಯಾಸ ಕೇಳುವಾಗ ಅಲ್ಲಿ ಜನಗಣತಿ ಅಂದರೆ ಏನು, ಮಾದರಿ ಸಮೀಕ್ಷೆ ಅಂದರೆ ಏನು ಅಂತ ಹೇಳಿದರೂ ಸಾಕಾಗ್ತದೆ. 2 ಮಾರ್ಕ್ಸಿನ ಪ್ರಶ್ನೆ ಇದ್ದಾಗ ಅಲ್ಲಿ ವಾಟ್ ಈಸ್ ಸೆನ್ಸಸ್, ಜನರಲ್ ಸೆನ್ಸಸ್ ಆ್ಯಂಡ್ ವಾಟ್ ಡೂ ಯು ಮೀನ್ ಬೈ ಸ್ಯಾಂಪಲ್ ಸರ್ವೆ, ಇದೆರಡರ ಅರ್ಥ ಮಾಡಿಕೊಂಡು ಬರೆದ್ರೂ 2 ಮಾರ್ಕ್ಸ್ ಸಿಗ್ತದೆ. ಡಿಫರೆನ್ಸಿಗೆ ಬರುವಾಗ ಡಿಫರೆನ್ಸ್ ಬಿಟ್ವೀನ್ ಸೆನ್ಸಸ್ ಆ್ಯಂಡ್ ಸ್ಯಾಂಪಲ್ ಸರ್ವೆ ಅಂತ ಕ್ವಶನ್ ಕೇಳಿದರೆ 2 ಮಾರ್ಕ್ಸ್, ಇದು ಜಸ್ಟ್ ಆನ್ಸರ್ ಬರೆದ್ರೂ ಸಾಕಾಗ್ತದೆ. ಇಲ್ಲಿ ಸೆನ್ಸಸ್ಸಿನ ಬಗ್ಗೆ ಒಂದು ಶಾರ್ಟ್ ನೋಟ್ ಕೇಳ್ತಾರೆ, ನಮಗೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಬೇಕು, ಅದನ್ನು ನಮಗೆ ಬರೀಲಿಕ್ಕೂ ಅವಕಾಶ ಸಿಗಬೇಕಾಗ್ತದೆ. ಹಾಗಾಗಿ ನಾವು ಕ್ವಶನ್ಗೆ ಆನ್ಸರ್ ಮಾತ್ರ ತಿಳ್ಕೊಳ್ಳೋ ಬದಲು ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡಾಗ ನಮಗೆ ಜನರಲ್ ನಾಲೆಜು ಸಿಗ್ತದೆ. ಹಾಗೆ ಇದ್ರ ಮೇಲೆ ಒಂದು ಕ್ವಶನ್ಸ ಇದೆ, ಶಾರ್ಟ್ ನೋಟ್ ಕೇಳ್ತಾರೆ. ಹಾಗಾಗಿ ನಾವು ಅದರ ಬಗ್ಗೆ ಫಸ್ಟ್ ತಿಳ್ಕೊಳ್ಳುವ. ಸೆನ್ಸಸ್ ಅಂದರೆ ಏನು ಅಂತ ನಿಮಗೆ ಈಗಾಗಲೇ ಅದರ ಬಗ್ಗೆ ವಿಚಾರ ಗೊತ್ತಿದೆ. ಜನಗಣತಿ ಮಾಡೋದು ಮುಖ್ಯವಾಗಿ ಏನು, ಇಲ್ಲಿ ಜನಸಂಖ್ಯೆ
ಯನ್ನು ಲೆಕ್ಕ ಹಾಕ್ತಾರೆ. ಜನಸಂಖ್ಯೆಯನ್ನು ಲೆಕ್ಕ ಹಾಕುವಂಥ ಒಂದು ವಿಧಾನ ಏನಿದೆ ಅದನ್ನು ನಾವು ಜನಗಣತಿ ಅಂತ ಹೇಳ್ತೀವಿ. ಈ ಜನಗಣತಿಯನ್ನು ಮಾಡುವವರಿಗೆ ನಾವು ಡೆಮೋಗ್ರಾಫರ್ ಅಂತ ಕರಿತೀವಿ, ಅಥವಾ ಗಣತಿದಾರರು ಅಥವಾ ಎನಿಮರೇಟರ್ಸ್ ಅಂತ ಕರಿತೇವೆ. ಎನಿಮರೇಟರ್ಸ್ ಅಂತ ನೋಡಿ, ಮೆಥಡ್ ಆಫ್ ಕಂಪ್ಲೀಟ್ ಎನಿಮರೇಷನ್ ಈಸ್ ಕಾಲ್ಡ್ ಸೆನ್ಸಸ್ ಅಂತ ಹೇಳ್ತೀವಿ. ಇಡೀ ಎಲ್ಲ ಮಾಹಿತಿಗಳು ಒಂದು ಜನಸಂಖ್ಯೆಯ ಒಂದು ಪಾಪ್ಯುಲೇಷನ್ ಏನಿದೆ ಆ ಪಾಪ್ಯುಲೇಷನಿನ ಎಲ್ಲ ಆರ್ಥಿಕ ವಿಚಾರಗಳು, ಅದರಲ್ಲಿ ಬಹಳಷ್ಟು ವಿಚಾರಗಳು, ಒಂದು ಜನಸಂಖ್ಯೆಯನ್ನು ಮಾತ್ರ ನಾವು ತೆಗೆದುಕೊಳ್ಳದೆ ಆರ್ಥಿಕ ಮತ್ತು ಸಾಮಾಜಿಕ ವಿಚಾರಗಳನ್ನು, ಎಕನಾಮಿಕ್ ಫ್ಯಾಕ್ಟರ್ಸ್ ಇದೆ ಅಥವಾ ಸೋಷಲ್ ಆಸ್ಪೆಕ್ಟ್ಸ್ ಇರ್ಬೋದು, ಅದನ್ನೆಲ್ಲವನ್ನು ನಾವಿಲ್ಲಿ ಎನಿಮರೇಟ್ ಮಾಡ್ತೇವೆ. ಏನು ಮಾಡ್ತೇವೆ? ಸಮೀಕ್ಷೆ ಮಾಡ್ತೇವೆ. ಮೆಥಡ್ ಆಫ್ ಕಂಪ್ಲೀಟ್ ಎನಿಮರೇಷನ್ ಈಸ್ ಕಾಲ್ಡ್ ಸೆನ್ಸಸ್ ಅಂತ. ಅಥವಾ ಅಲ್ಲಿ ಇನ್ನೊಂದು ಡೆಫಿನೇಷನ್ ಹೇಳಬಹುದು, ಯಾವುದು? ಸಮಗ್ರ ಸಮೀಕ್ಷೆ, ಜನಗಣತಿಯ ಸಮೀಕ್ಷೆ ಮಾಡೋದೇನಿದೆ, ಜನಸಮುದಾಯದ ಜನಸಂಖ್ಯೆಯನ್ನು ಲೆಕ್ಕ ಹಾಕುವುದೇನಿದೆ ಅದನ್ನು ನಾವು ಜನಗಣತಿ ಅಂತ ಹೇಳ್ತೀವಿ. ದ ಮೆಥಡ್ ಆಫ್ ಕಂಪ್ಲೀಟ್ ಎನಿಮರೇಷನ್ ಈಸ್ ಕಾಲ್ಡ್ ಜನರಲ್ ಸೆನ್ಸಸ್, ಸಾಮಾನ್ಯ ಗಣತಿ ಅಂತ ಕರಿತೀವಿ. ಅದೇ ಎ ಸರ್ವೆ ವಿಚ್ ಇನ್ಕ್ಲೂಡ್ಸ್ ಎವ್ರಿ ಎಲಿಮೆಂಟ್ ಆಫ್ ದ ಪಾಪ್ಯುಲೇಷನ್ ಈಸ್ ನೋನ್ ಆ್ಯಸ್ ಜನರಲ್ ಸೆನ್ಸಸ್ ಅಂತ ಹೇಳ್ತೀವಿ. ಸಿ, ಎ ಸರ್ವೆ ವಿಚ್ ಇನ್ಕ್ಲೂಡ್ಸ್ ಎವ್ರಿ ಎಲಿಮೆಂಟ್ ಆಫ್ ದ ಪಾಪ್ಯುಲೇಷನ್ ಈಸ್ ನೋನ್ ಆ್ಯಸ್ ಸೆನ್ಸಸ್ ಅಂತ. ಅದು ಡೆಫಿನೇಷನ್ ನಮಗಿದೆ. ಈ ವಾಕ್ಯವನ್ನು ಬರೆದ್ರೆ 1 ಮಾರ್ಕ್ಸ್ ಆಯಿತು. ವಾಟ್ ಈಸ್ ಸೆನ್ಸಸ್ ಅಂತ ಒಂದು ಕ್ವಶನ್ ಇದ್ದರೆ, ಎ ಸರ್ವೆ ವಿಚ್ ಇನ್ಕ್ಲೂಡ್ಸ್ ಎವ್ರಿ ಎಲಿಮೆಂಟ್ ಆಫ್ ದ ಪಾಪ್ಯುಲೇಷನ್ ಈಸ್ ನೋನ್ ಆ್ಯಸ್ ಸೆನ್ಸಸ್. ಯಾವುದರ ಸಮೀಕ್ಷೆ ಆಗಿದೆ? ಒಂದು ಜನಸಮುದಾಯದ ಜನಸಂಖ್ಯೆಯ ಎಲ್ಲ ವಿಚಾರಗಳು, ಎಲ್ಲ ಅಂಶಗಳನ್ನು ಏನು ಮಾಡೋದು, ಗಣತಿ ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ಜನಗಣತಿ ಅಂತ ಹೇಳ್ತೇವೆ. ಎ ಸರ್ವೆ ವಿಚ್ ಇನ್ಕ್ಲೂಡ್ಸ್ ಎವ್ರಿ ಎಲಿಮೆಂಟ್ ಆಫ್ ದ ಪಾಪ್ಯುಲೇಷನ್ ಈಸ್ ನೋನ್ ಆ್ಯಸ್ ಜನರಲ್ ಸೆನ್ಸಸ್, ಸಾಮಾನ್ಯ ಗಣತಿ ಅಥವಾ ಜನಗಣತಿ ಅಂತ ಹೇಳ್ತೀವಿ. ಅದು ಏನು, ಯಾವುದನ್ನೆಲ್ಲ ಯಾವುದರ ಬಗ್ಗೆ ಅದು ಸಮೀಕ್ಷೆ ಮಾಡ್ತದೆ ಎಂಬುದರ ಬಗ್ಗೆ ತಿಳ್ಕೊಂಡಾಗ, ಇಟ್ ಕವರ್ಸ್ ಎವ್ರಿ ಇಂಡಿವಿಜುವಲ್ ಯೂನಿಟ್ ಇನ್ ದ ಎಂಟೈರ್ ಪಾಪ್ಯುಲೇಷನ್. ಒಂದು ಜನ ಸಮುದಾಯ ಅಂತ ನಾವೇನು ಕರಿತೇವೆ, ಅಥವಾ ಒಂದು ಪಾಪ್ಯುಲೇಷನ್ ಜನಸಂಖ್ಯೆ ಎಂಬುದನ್ನು ನಾವೇನು ಹೇಳ್ತೇವೆ, ಒಂದು ಯೂನಿವರ್ಸ್ ಅಂತ ಮುಂದೆ ನಮಗೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರ್ತದೆ. ಯಾವ ಒಂದು ಆರ್ಥಿಕ ವಿಚಾರವನ್ನು ನಾವು ಪರಿಗಣಿಸ್ತೇವೋ ಅದನ್ನು ನಾವೊಂದು ಯೂನಿವರ್ಸ್ ಅಥವಾ ವಿಶ್ವ ಅಂತ ಕರಿತೇವೆ, ಅಥವಾ ಒಂದು ಪಾಪ್ಯುಲೇಷನ್ ಜನಸಂಖ್ಯೆ ಅಂತ ಕರಿತೀವಿ. ಉದಾಹರಣೆಗೆ ನಾನು ಆಗ ಹೇಳಿದಾಗೆ ಕರ್ನಾಟಕ ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಬಗ್ಗೆ ಅಧ್ಯಯನ ಮಾಡುವಾಗ ಸರ್ಕಾರದ ಕರ್ನಾಟಕ ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಸಮಸ್ಯೆಯನ್ನು ಸಮೀಕ್ಷೆ ಮಾಡುವಾಗ ಆ ಎಲ್ಲ ಪದವಿ ಪೂರ್ವ ಕಾಲೇಜುಗಳು ಒಂದು ವಿಶ್ವ ಆಗ್ತದೆ, ಒಂದು ಯೂನಿವರ್ಸ್ ಆಗ್ತದೆ, ಒಂದು ನಾವು ಸಮೀಕ್ಷೆಗೆ ತೆಗೆದುಕೊಂಡಂಥ ಒಂದು ವಿಷಯವಾಗ್ತದೆ. ಅದನ್ನು ನಾವು ಯೂನಿವರ್ಸ್ ಅಂತ ಸ್ಟ್ಯಾಟಿಸ್ಟಿಕ್ಸಲ್ಲಿ ಹೇಳ್ತೇವೆ. ಹಾಗೆ ಇಲ್ಲಿ ಯಾವುದರ ಬಗ್ಗೆ? ಜನಸಂಖ್ಯೆಯ ಅಧ್ಯಯನ ಮಾಡ್ತೇವೆ. ಒಂದು ದೇಶದ ಜನರ ಎಲ್ಲ ವಿಚಾರಗಳು ಅಲ್ಲಿ ಏನಿದೆ, ಎವ್ರಿ ಎಲಿಮೆಂಟ್ ಆಫ್ ದ ಪಾಪ್ಯುಲೇಷನ್, ಯಾವುದರ ಬಗ್ಗೆ ಅಂತ ಮುಂದೆ ಬರ್ತದೆ. ಹಾಗೆ ಸೆನ್ಸಸ್ ಆಫ್ ಇಂಡಿಯಾ ವಿಚ್ ಈಸ್ ಕ್ಯಾರಿಡ್ ಔಟ್ ಎವ್ರಿ 10 years ಸಿನ್ಸ್ 1881. ಫಸ್ಟ್ ಜನಗಣತಿ ಆದದ್ದು 1881ನಲ್ಲಿ, ಜನಸಂಖ್ಯೆಯನ್ನು ಲೆಕ್ಕ ಹಾಕುವಂಥದ್ದು. ಅದೇ ನಮ್ಮಲ್ಲಿ ಭಾರತ ಸ್ವಾತಂತ್ರ್ಯ ನಂತರ ನಮ್ಮಲ್ಲಿ ಏನು ಮಾಡ್ತೇವೆ, ಆಫ್ಟರ್ ಇಂಡಿಪೆಂಡೆಂಟ್ ದ ಸೆನ್ಸಸ್ ವಾಸ್ ಕಂಡಕ್ಟೆಡ್ 1951. ಸ್ವಾತಂತ್ರ್ಯ ನಂತರ ನಮಗೆ 1951ನಿಂದ ಫಾರ್ ಎವ್ರಿ 10 year, ಪ್ರತಿ 10 ವರ್ಷಕ್ಕೊಮ್ಮೆ ನಮ್ಮಲ್ಲಿ ಜನಗಣತಿಯನ್ನು ಮಾಡ್ತಾರೆ. ಈ ವಿಚಾರ ಸೆನ್ಸಸ್ ಆಫ್ ಇಂಡಿಯಾ ವಿಚ್ ಈಸ್ ಕ್ಯಾರಿಡ್ ಔಟ್ ಎವ್ರಿ 10 years, ಅದರ ಮೇಲೆ ಸಹ ಒಂದು ಕ್ವಶನ್ ಇದೆ. ಹಾಗೆ ಪ್ರಾರಂಭ ನಮ್ಮಲ್ಲಿ ಏನಿದೆ, 1881ಗೆ ಜನಗಣತಿಯನ್ನು ಪ್ರಾರಂಭ ಮಾಡಿದರು. ಸ್ವಾತಂತ್ರ್ಯ ಪೂರ್ವದ ನಂತರ ನಾವು ಕ್ರಮ ಪ್ರಕಾರವಾಗಿ 10 ವರ್ಷಗಳಿಗೊಮ್ಮೆ 1951ಗೆ ಸ್ಟಾರ್ಟ್ ಆಗಿ ಈಗ ಇತ್ತೀಚೆಗಿನವರೆಗೆ ದ ಲಾಸ್ಟ್ ಸೆನ್ಸಸ್ ಆಫ್ ಇಂಡಿಯಾ ವಾಸ್ ಹೆಲ್ಡ್ ಇನ್ 2011. ಲಾಸ್ಟ್ ಸೆನ್ಸಸ್ ಈಗ ನಮಗೆ ಹಿಂದಿನ 2011ರಲ್ಲಿ ನಮಗೆಲ್ಲ ಅಂಕಿಅಂಶಗಳು ಸಿಗ್ತದೆ, ಜನಸಂಖ್ಯೆಯ ಅಂಕಿಅಂಶಗಳು ಸಿಗ್ತದೆ. ಅಕಾರ್ಡಿಂಗ್ ಟು 2011 ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಸ್
121 crores. ಹಾಗೆ 121 ಕೋಟಿ ಜನಸಂಖ್ಯೆಯನ್ನು 2011ರಲ್ಲಿ ನಾವು ಕಂಡುಕೊಂಡೆವು ಅಂತ ಒಂದು ಅಂಕಿಅಂಶ ಇದೆ. ಈ ಜನಸಂಖ್ಯೆಯ ಬಗ್ಗೆ ನೆಕ್ಸ್ಟ್ ವಿಲ್ ಬಿ 2021. ಈಗ ನಮಗೆ ನೆಕ್ಸ್ಟ್ ಇಯರೇ ನಮಗೆ ಈ ಪಾಪ್ಯುಲೇಷನ್ ಬಗ್ಗೆ, ಈ ಜನಗಣತಿ ಪಾಪ್ಯುಲೇಷನ್ನ ಎನಿಮರೇಷನ್ ಆಗ್ತದೆ. ಜನರಲ್ ಸೆನ್ಸಸ್ ಸ್ಟಾರ್ಟ್ ಆಗ್ತದೆ 2021ರಲ್ಲಿ ನಮಗೆ ಈ ರೀತಿ ಗಣತಿದಾರರು ನಿಮ್ಮ ಮನೆಗೆ ಬಂದು ಈ ಮಾಹಿತಿಗಳನ್ನು ಸಂಗ್ರಹಿಸುವಂಥದ್ದನ್ನು ಕಾಣ್ತೇವೆ. ಅದನ್ನೇ ನಾವೇನು ಹೇಳ್ತೇವೆ, ಎ ಹೌಸ್ ಟು ಹೌಸ್ ಎಂಕ್ವೈರಿ ಈಸ್ ಕ್ಯಾರಿಡ್ ಔಟ್. ಇದರಲ್ಲಿ ಏನಾಗ್ತದೆ, ಹೌಸ್ ಟು ಹೌಸ್ ಅಂಥೇಳಿ H2H ಅಂತ, ಈ ರೀತಿ H2H ಎನಿಮರೇಷನ್ ಅಂತ ಕರಿತೇವೆ. ಪ್ರತಿಯೊಂದು ಮನೆಗೆ ಏನು ಮನೆಗೆ ಆ ಎನಿಮರೇಟರ್ಸ್ ಯಾರಿದ್ದಾರೆ, ಡೆಮೋಗ್ರಾಫರ್ಸ್ ಯಾರಿದ್ದಾರೆ, ಅವರು ಭೇಟಿ ಕೊಟ್ಟು ಯಾವೆಲ್ಲ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಮುಖ್ಯವಾಗಿ ಡೆಮೋಗ್ರಫಿಕ್ ಡೇಟಾ ಆನ್ ಬರ್ತ್ ಆ್ಯಂಡ್ ಡೆತ್ ರೇಟ್ಸ್, ಜನನ ಮತ್ತು ಮರಣ ಪ್ರಮಾಣದ ದಾಖಲೆಗಳನ್ನು ಸಂಗ್ರಹ ಮಾಡ್ತಾರೆ. ಹಾಗೆ ಲಿಟ್ರಸಿ ಏನದು ಸಾಕ್ಷರತೆಯ ಬಗ್ಗೆ ಅಧ್ಯಯನ ಮಾಡ್ತಾರೆ. ಸಾಕ್ಷರತೆಯ ಪ್ರಮಾಣ ಒಬ್ಬರ ಮನೆಯಲ್ಲಿ ಎಷ್ಟು ಜನ ಕಲ್ತಿದ್ದಾರೆ, ಹಾಗೆ ವಿದ್ಯಾಭ್ಯಾಸದ ಮಟ್ಟಗಳೇನು, ಯಾವ್ಯಾವ ವಿದ್ಯಾಭ್ಯಾಸವನ್ನು ಹೊಂದಿದ್ದಾರೆ, ಇದರ ಲೆಕ್ಕಾಚಾರ ಮಾಡ್ತಾರೆ. ಎಂಪ್ಲಾಯ್ಮೆಂಟ್ ಇನ್ನೊಂದೇನಿದೆ, ಉದ್ಯೋಗ, ಎಷ್ಟು ಜನ ಉದ್ಯೋಗ ಮಾಡ್ತಿದ್ದಾರೆ, ಒಬ್ಬನ ಆದಾಯದಿಂದ ಇನ್ನೊಬ್ಬರು ಅವನನ್ನು ಅವಲಂಬಿಸಿಕೊಂಡಿದ್ದಾರೋ ಅಥವಾ ಸ್ವತಃ ಎಲ್ಲರ ಆದಾಯವನ್ನು ಅಲ್ಲಿ ಪರಿಗಣಿಸ್ತಾರಾ ಎಂಬುದನ್ನು ಅಲ್ಲಿ ಸಮೀಕ್ಷೆ ಮಾಡ್ತಾರೆ. ಒಂದು ಮನೆಯಲ್ಲಿ ಎಷ್ಟು ಜನ ಉದ್ಯೋಗಿಗಳಿದ್ದಾರೆ, ಕೆಲಸ ಮಾಡುವಂಥ ಉದ್ಯೋಗಿಗಳು ಎಷ್ಟು ಅಂಥೇಳಿ. ಹಾಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಇನ್ನು ಜೀವನ ನಿರೀಕ್ಷೆ ಅಂತ ಹೇಳ್ತೇವೆ. ಲೈಫ್ ಸ್ಪ್ಯಾನ್ ಎಷ್ಟು, ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಹುಟ್ಟಿದ ಮೇಲೆ ಬದುಕಿ ಬಾಳ್ತಾನೆ ಎಂಬುದನ್ನು ಲೆಕ್ಕ ಹಾಕುವುದು. ಇದನ್ನೆಲ್ಲ ನಾವು ಬೇರೆ ಬೇರೆ ಒಂದು ವಿಧಾನಗಳಲ್ಲಿ ಲೆಕ್ಕ ಹಾಕ್ತೇವೆ. ಈಗ ಅವನಿಗೆ ಲಭ್ಯವಿರುವಂತಹ ಆದಾಯ, ಅವ ಹೊಂದಿದಂಥ ಅಟೈನ್ಮೆಂಟ್ ಆಫ್ ಎಜುಕೇಷನ್, ಹಾಗೆ ಅವನಿಗೆ ಸಿಕ್ಕಿದಂಥ ಆರೋಗ್ಯದ ಕೆಲವು ವೈದ್ಯಕೀಯ ಸವಲತ್ತುಗಳು, ಇದನ್ನೆಲ್ಲ ಪರಿಗಣಿಸಿಕೊಂಡು ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಲೆಕ್ಕ ಹಾಕಲಿಕ್ಕೆ ಆಗ್ತದೆ. ಇಲ್ಲಿ ಡೆಮೋಗ್ರಫಿಕ್ ಡೇಟಾ ಆನ್ ವಿಚ್ ಬರ್ತ್ ಆ್ಯಂಡ್ ಡೆತ್ ರೇಟ್ಸ್, ಲಿಟ್ರಸಿ, ಎಂಪ್ಲಾಯ್ಮೆಂಟ್, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಹಾಗೆ ಸೈಜ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆಯ ಗಾತ್ರ, ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್, ಒಂದು ಸೀಮಿತ ಪ್ರದೇಶದಲ್ಲಿ ಎಷ್ಟು ಜನ ಇದ್ದಾರೆ, ಜನಸಾಂದ್ರತೆ, ಕಾಂಪೋಸಿಷನ್ ಆಫ್ ಪಾಪ್ಯುಲೇಷನ್, ಅಲ್ಲಿ ಕಾಂಪೋಸಿಷನ್ ಮೇಲ್ ಆ್ಯಂಡ್ ಫಿಮೇಲ್ ಅಥವಾ ಈ ಗಂಡು ಹೆಣ್ಣು ಇದರ ಸಂಯೋಜನೆಯ ಬಗ್ಗೆ ಸಹ ಲೆಕ್ಕ ಹಾಕ್ತಾರೆ. ಎಷ್ಟು ಜನ ಗಂಡಸರಿದ್ದಾರೆ, ಎಷ್ಟು ಜನ ಹೆಂಗಸರಿದ್ದಾರೆ, ಅಲ್ಲಿರುವಂಥ ಈ ಜೆಂಡರ್ ಬಯಾಸ್ ರೇಷ್ಯೋ ಎಷ್ಟು, ಸೆಕ್ಸ್ ರೇಷ್ಯೋ ಎಷ್ಟು ಎಂಬುದನ್ನು ಲೆಕ್ಕ ಹಾಕ್ತಾರೆ. ಅದು ಕಾಂಪೋಸಿಷನ್ ಆಫ್ ಯಾವುದಿದೆ ಪಾಪ್ಯುಲೇಷನ್. ಅದರೊಂದಿಗೆ ರೂರಲ್ ಮತ್ತು ಅರ್ಬನ್ ಕಾಂಪೋಸಿಷನ್, ಇದರ ಬಗ್ಗೆ ಸಹ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಬರ್ತದೆ. ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಅದರ ವ್ಯತ್ಯಾಸ ಏನು, ಅದರ ಬಗ್ಗೆ ಹೇಳ್ತೇವೆ. ಅದೇ ರೀತಿ ಈ ಎಲ್ಲ ವಿಚಾರಗಳು ಯಾವುದರಲ್ಲಿ ಜನಗಣತಿಯಲ್ಲಿ ಏನು ಹೇಳ್ತೇವೆ, ಎವ್ರಿ ಎಲಿಮೆಂಟ್ ಆಫ್ ದ ಪಾಪ್ಯುಲೇಷನಲ್ಲಿ ನಾವು ಯಾವ ವಿಚಾರಗಳ ಬಗ್ಗೆ, ಡೆತ್ ರೇಟ್ ಬಗ್ಗೆ, ಬರ್ತ್ ರೇಟ್ ಬಗ್ಗೆ, ಲಿಟ್ರಸಿ, ಎಂಪ್ಲಾಯ್ಮೆಂಟ್, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಸೈಜ್ ಆಫ್ ದ ಪಾಪ್ಯುಲೇಷನ್, ಕಾಂಪೋಸಿಷನ್ ಆಫ್ ದ ಪಾಪ್ಯುಲೇಷನ್ ಎಕ್ಸೆಟ್ರಾ ಆರ್ ಕಲೆಕ್ಟೆಡ್. ಇಷ್ಟು ವಿಚಾರಗಳು, ಈ ಮಾಹಿತಿಗಳನ್ನು ನಿಮಗೆ ತಿಳ್ಕೊಂಡಿದ್ರೆ ನಿಮಗೆ ಒಂದು ಶಾರ್ಟ್ ನೋಟ್ ಮಾಡಲಿಕ್ಕೆ ಆಗ್ತದೆ. ರೈಟ್ ಎ ಶಾರ್ಟ್ ನೋಟ್ ಆನ್ ಸೆನ್ಸಸ್ ಅಂತ ಒಂದು ಕ್ವಶನ್ ಇದೆ. ಹಾಗೆ ಇಲ್ಲಿ ಸೆನ್ಸಸ್ ಅಂದರೆ ಏನು ಅಂಥೇಳಿ ಇಲ್ಲಿ ಡಿಫರೆನ್ಸ್ ಬಿಟ್ವೀನ್ ಹೇಳುವಾಗ ಅಂದರೆ ಏನು ಅಂತ ಹೇಳಿದ್ರೆ ಸಾಕಾಗ್ತದೆ. ಹಾಗೆ ನೆಕ್ಸ್ಟ್ ಇರೋದು ಮಾದರಿ ಸಮೀಕ್ಷೆ ಅಂದರೆ ಏನು, ಮಾದರಿ ಸಮೀಕ್ಷೆಯ ವಿಚಾರಗಳನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳುವ. ಹೀಗೆ ಜನರಲ್ ಸೆನ್ಸಸ್ ಬಗ್ಗೆ ನಾವಿವತ್ತು ತಿಳ್ಕೊಂಡೆವು. ಜನಗಣತಿ ಅಂದರೆ ಏನು, ಹಾಗೆ ನಮಗೆ ಈಗಲೇ ಇನ್ನು ನೆಕ್ಸ್ಟ್ ಇಯರೇ ನಮಗೆ ಭಾಳ ಹತ್ತಿರದಲ್ಲೇ ನೀವು ಈ ಜನಗಣತಿಯ ಬಗ್ಗೆ ಸರಿಯಾಗಿ ನಿಮಗೆ ಅರ್ಥ ಆಗ್ತದೆ. ಮನೆಗೆ ಬಂದು ಮಾಹಿತಿಯನ್ನು ಸಂಗ್ರಹಿಸುವಂಥ ಗಣತಿದಾರರು ಬರ್ತಾರೆ. ಹಾಗೆ ನೆಕ್ಸ್ಟ್ ವಿಲ್ ಬಿ ದಿ ಸೆನ್ಸಸ್ ಇಯರ್ ಏನು 2021. ಹಾಗೆ ಅಕಾರ್ಡಿಂಗ್ ಟು 2011 ಎಲ್ಲ ಅಂಕಿಅಂಶಗಳು ಸ್ಟ್ಯಾಟಿಸ್ಟಿಕಲ್ ಡೇಟಾವನ್ನು ನಾವು ಜನರಲ್ ಸೆನ್ಸಸ್ಸಿನ ಆಧಾರದಲ್ಲಿ ಹೇಳ್ತೇವೆ. ಎಲ್ಲದಕ್ಕೂ ಜನಸಂಖ್ಯೆ ಎಷ್ಟು ಅಂತ ಕೇಳಿದರೆ
ಈಗ ಲೇಟೆಸ್ಟು ಜನಸಂಖ್ಯೆಯ ಒಂದು ಅಂಕಿಅಂಶ ಹೇಳೋದಾದರೆ ಅಕಾರ್ಡಿಂಗ್ ಟು ಏನು ಲಾಸ್ಟ್ ಜನರಲ್ ಸೆನ್ಸಸ್ ಆಫ್ ದ ಇಂಡಿಯಾ ವಾಸ್ ಹೆಲ್ಡ್ ಇನ್ 2011. ಅಕಾರ್ಡಿಂಗ್ ಟು 2011 ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಸ್ 121 crores ಅಂತ ಒಂದು ಮಾರ್ಕ್ಸ್. ಹಾಗೆ ಸೆನ್ಸಸ್ ಆಫ್ ಇಂಡಿಯಾ ವಿಚ್ ಇಸ್ ಕ್ಯಾರಿಡ್ ಔಟ್ ಎವ್ರಿ 10 years ಅದು ಸಹ ಒಂದು ಕ್ವಶನ್ ಇದೆ. ಆಮೇಲೆ 4 ಮಾರ್ಕ್ಸಲ್ಲಿ 2 ಮಾರ್ಕ್ಸಿಗೆ ರೈಟ್ ಎ ಶಾರ್ಟ್ ನೋಟ್ ಆನ್ ಜನರಲ್ ಸೆನ್ಸಸ್ ಅಂತ ಒಂದು ಕ್ವಶನ್ ಇದೆ. ಅದರೊಂದಿಗೆ ಇನ್ನೊಂದು NSSO ಅಂತ ಒಂದು ಬರ್ತದೆ ನೆಕ್ಸ್ಟು, ಅದರ ಬಗ್ಗೆ ಸಹ ಅಲ್ಲಿ ಕ್ಲಬ್ ಮಾಡಿದರೆ ರೈಟ್ ಎ ಶಾರ್ಟ್ ನೋಟ್ ಆನ್ ಸೆನ್ಸಸ್ ಆ್ಯಂಡ್ NSSO ಅಂತ ಒಂದು ಕ್ವಶನ್ ಇದೆ, ಅದು ನೆಕ್ಸ್ಟ್ ಬರ್ತದೆ. ಈಗ ಡಿಫರೆನ್ಸ್ ಬಿಟ್ವೀನಲ್ಲಿ ಸೆನ್ಸಸ್ ಆ್ಯಂಡ್ ಸ್ಯಾಂಪಲ್ ಸರ್ವೆ ಅಂತ ಇದೆ.